ನಾಳೆ ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಲಿದ್ದಾರೆ. ನಾಳೆ ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮನ. ಏರೋಸ್ಪೇಸ್ ಡಿಫೆನ್ಸ್ ಪಾರ್ಕ್ಗೆ ಮೋದಿ ಅವರು ಆಗಮಿಸಲಿದ್ದಾರೆ. ದೇವನಹಳ್ಳಿ ತಾಲೂಕಿನ ಭಟ್ರ ಮಾರೇನಹಳ್ಳಿಯಲ್ಲಿರುವಂತಹ ಏರೋಸ್ಪೇಸ್ ಡಿಫೆನ್ಸ್ ಪಾರ್ಕ್ ನಾಳೆ ಮಧ್ಯಾಹ್ನ 2:30ಕ್ಕೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದಿಳಿಯಲಿದ್ದಾರೆ. ಕಾರಿನ ಮೂಲಕ ಕೈಗಾರಿಕಾ ಪ್ರದೇಶಕ್ಕೆ ಪ್ರಯಾಣವನ್ನು ಬೆಳೆಸುತ್ತಾರೆ. ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಕೈಗಾರಿಕಾ ಪ್ರದೇಶದಲ್ಲಿ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗುತ್ತೆ. ಭದ್ರತೆಗೋಸ್ಕರ 1,000ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜಿಸಲಾಗುತ್ತೆ. ಈಶಾನ್ಯ ವಿಭಾಗ ಡಿಸಿಪಿ ಲಕ್ಷ್ಮೀ ಪ್ರಸಾದ್ ಅವರಿಂದ ಭದ್ರತೆ ಪರಿಶೀಲನೆ ಕೂಡ ನಡೆದಿದೆ. ಈಗಾಗಲೇ ಮೋದಿಯವರ ಆಗಮನಕ್ಕೆ ಕ್ಷಣಗಣನೆ ಶುರುವಾಗಿದ್ದು ಬೇಕಾದಂತಹ ಭದ್ರತಾ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಿದೆ. ನಾಳೆ PM ಪ್ರೋಗ್ರಾಮ್ ಬೋಯಿಂಗ್ ಅವ್ರದ್ದು ಇನಾಗ್ರೇಷನ್ಗೆ ಅಂತ ಹೇಳಿಬಿಟ್ಟು ನಡೀತಾ ಇದೆ. ಅವರು ಮಧ್ಯಾಹ್ನ ಸಮಯದಲ್ಲಿ ಬರ್ತಾರೆ ಮತ್ತು ಸಂಜೆ ಸಮಯಕ್ಕೆ ಇಲ್ಲಿಂದ ಹೊರಡ್ತಾರೆ. ನಮ್ಮದು ಟೋಟಲ್ ಬಂದೋಬಸ್ತ್ ಮಾಡಿರೋದು ನಾವು ಸುಮಾರು 1,000 ಜನದ ಬಂದೋಬಸ್ತ್ ಮಾಡಿದ್ವಿ. ಎಂಟೈರ್ ಏರ್ಪೋರ್ಟಿಂದ ಹಿಡಿದ್ಬಿಟ್ಟು ಇಲ್ಲಿ ತನಕ ಎಲ್ಲ ರೂಟ್ ಎಲ್ಲೆಲ್ಲಿ ಬೇಕು ನಮಗೆ ಎಲ್ಲ ಕಡೆ ಕೂಡ ನಾವು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಸುಮಾರು 1000 ಸಿಬ್ಬಂದಿಗಳು ಯೂಸ್ ಆಗಿದ್ದಾರೆ. 100 ಜನಗಿಂತ ಮೇಲೆ ಆಫೀಸರ್ಸ್ ಯೂಸ್ ಆಗಿದ್ದಾರೆ. ಮತ್ತು ಅದೇ ಪ್ರಕಾರ ಸ್ಟ್ರೈಕಿಂಗ್ ಪಾರ್ಟೀಸ್ ಕೂಡ ನಾವು ಡೆಪ್ಲಾಯ್ ಮಾಡ್ಕೊಂಡಿದ್ದೀವಿ. ಅದು ಡೀಟೇಲ್ಸ್ ಅವ್ರದ್ದು ಶೇರ್ ಮಾಡಲಿಕ್ಕೆ ಆಗಲ್ಲ, ಬಟ್ ಅವ್ರು ಏರ್ಪೋರ್ಟಿಂದ ಬಂದುಬಿಟ್ಟು ಇಲ್ಲಿಗೆ ವೆನ್ಯೂಗೆ ಬಂದು ನಂತರ ಹೊರಡ್ತಾರೆ. ನಾಳೆ PM ಪ್ರೋಗ್ರಾಮ್ ಬೋಯಿಂಗ್ ಅವ್ರದ್ದು ಇನಾಗ್ರೇಷನ್ಗೆ ಅಂತ ಹೇಳಿಬಿಟ್ಟು ನಡೀತಾ ಇದೆ. ಅವರು ಮಧ್ಯಾಹ್ನ ಸಮಯದಲ್ಲಿ ಬರ್ತಾರೆ ಮತ್ತು ಸಂಜೆ ಸಮಯಕ್ಕೆ ಇಲ್ಲಿಂದ ಹೊರಡ್ತಾರೆ. ನಮ್ಮದು ಟೋಟಲ್ ಬಂದೋಬಸ್ತ್ ಮಾಡಿರೋದು ನಾವು ಸುಮಾರು 1,000 ಜನದ ಬಂದೋಬಸ್ತ್ ಮಾಡಿದ್ವಿ. ಎಂಟೈರ್ ಏರ್ಪೋರ್ಟಿಂದ ಹಿಡಿದ್ಬಿಟ್ಟು ಇಲ್ಲಿ ತನಕ ಎಲ್ಲ ರೂಟ್ ಎಲ್ಲೆಲ್ಲಿ ಬೇಕು ನಮಗೆ ಎಲ್ಲ ಕಡೆ ಕೂಡ ನಾವು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಸುಮಾರು 1000 ಸಿಬ್ಬಂದಿಗಳು ಯೂಸ್ ಆಗಿದ್ದಾರೆ. 100 ಜನಗಿಂತ ಮೇಲೆ ಆಫೀಸರ್ಸ್ ಯೂಸ್ ಆಗಿದ್ದಾರೆ. ಮತ್ತು ಅದೇ ಪ್ರಕಾರ ಸ್ಟ್ರೈಕಿಂಗ್ ಪಾರ್ಟೀಸ್ ಕೂಡ ನಾವು ಡೆಪ್ಲಾಯ್ ಮಾಡ್ಕೊಂಡಿದ್ದೀವಿ. ಅದು ಡೀಟೇಲ್ಸ್ ಅವ್ರದ್ದು ಶೇರ್ ಮಾಡಲಿಕ್ಕೆ ಆಗಲ್ಲ, ಬಟ್ ಅವ್ರು ಏರ್ಪೋರ್ಟಿಂದ ಬಂದುಬಿಟ್ಟು ಇಲ್ಲಿಗೆ ವೆನ್ಯೂಗೆ ಬಂದು ನಂತರ ಹೊರಡ್ತಾರೆ.